ನಾವು ಖಾದಿ ಗ್ರಾಮ ಉತ್ಸವ ಕಾರ್ಯಕ್ರಮ ಬೆಳಗಾವಿಯಲ್ಲಿದ್ದೇವೆ. ಇಲ್ಲಿ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇಲ್ಲಿ ಒಂದು ನಮ್ಮ ಗ್ರಾಮೀಣ ಕೈಗಾರಿಕೆಯ ಕಲೆ ಉದ್ಯಮ ಆಗಿರ್ತಕ್ಕಂಥ ಕುಂಬಾರಿಕೆಯವರು ಸ್ವತಃ ಇಲ್ಲಿ ಒಂದು ಗಣಪತಿ ಮೂರ್ತಿಗಳು ಮತ್ತು ನೀರಿನ ಚೆಂಬುಗಳು ಅನೇಕ ವಸ್ತು ಉಪಕರಣಗಳನ್ನು ಮಾಡಿ ಇಲ್ಲೇ ಪ್ರೇಕ್ಷಕರಿಗೆ ಒಂದು ಪ್ರದರ್ಶನ ಮಾಡ್ತಾ ಇರೋದು ಮತ್ತು ಪ್ರೇಕ್ಷಕರಿಗೆ ಕೂಡ ಕಲಿಸ್ಕೊಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಇಂಥ ಒಂದು ಗ್ರಾಮೀಣ ಕಲೆ ನಮ್ಮ ಭಾರತೀಯ ಒಂದು ಕೃಷಿ ಪರಂಪರೆ ತೋರಿಸುತ್ತದೆ. ಗ್ರಾಮೀಣ ಕಲೆ ಇನ್ನಷ್ಟು ಸರ್ಕಾರಗಳು ಪ್ರೋತ್ಸಾಹ ಬೆಂಬಲ ಮಾರ್ಗದರ್ಶನ ನೀಡಿ ಇದು ನಮ್ಮ ಗ್ರಾಮೀಣ ಗುಡಿ ಕೈಗಾರಿಕೆಗಳು ಇಂಥ ಕುಂಬಾರಿಕೆಯ ಉದ್ಯಮಿಗಳು ಉಳಿಸಿ ಬೆಳೆಸಬೇಕು ಮತ್ತು ಅವರಿಗೆ ಪ್ರೋತ್ಸಾಹಧನ ಗೌರವಧನವನ್ನು ಕೊಡಬೇಕಂತೇಳಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಶ್ರೀಶೈಲ ಆಳೂರ ಈಗ ಅವರು ಕುಂಬಾರ ಅವರು ಒಂದೆರಡು ಮಾತು ಹೇಳಬೇಕಾಗಿ ವಿನಂತಿ. ಸರ್, ನಮ್ಮ ಹೆಸರು ವಿಠಲ್ ರವಿ ಅಂತ ಹೇಳ್ಬಿಟ್ಟು ನಮ್ಮ ಖಾನಾಪುರದಲ್ಲಿ ಸಂಸ್ಥೆ ಇದೆ, ಸೆಂಟ್ರಲ್ ಗೌರ್ಮೆಂಟ್ CVP ಸೆಂಟ್ರಲ್ ವಿಲೇಜ್ ಪಾಟರಿ ಇನ್ಸ್ಟಿಟ್ಯೂಟ್, ಕೇಂದ್ರೀಯ ಗ್ರಾಮೀಣ ಕುಂಬಾರಿಕಾ ಸಂಸ್ಥೆ ಅಂತೇಳಿ. ಅಲ್ಲಿ ನಾವು 2 ತಿಂಗಳು ಮತ್ತು 4 ತಿಂಗಳು ಟ್ರೈನಿಂಗ್ ಕೊಡ್ತೀವಿ. ಇದು ಆಲ್ ಓವರ್ ಇಂಡಿಯಾದಲ್ಲಿ ನಮ್ದು ಒಂದೇ ಇರೋದು. ಎಲ್ಲ ರಾಜ್ಯದಿಂದ ಇಲ್ಲಿ ಬರ್ತಾರೆ ವಿದ್ಯಾರ್ಥಿಗಳು ಕಲಿಯೋಕ್ಕೆ. ಅವ್ರು ಕಲಿಸಿ ನಾವೇ ₹3,000 ಮಂತ್ಲಿ ಅವ್ರಿಗೆ ಸ್ಟೈಪಂಡ್ ಕೂಡ ಕೊಡ್ತೀವಿ. ನಾವು ಗೌರವಧನ ಕೊಡ್ತೀರಿ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಇದೇ ಥರನೇ ಮುಂದುವರಿಸಬೇಕಾಗಿ ವಿನಂತಿ. ಇಲ್ಲಿ ನೋಡಿ, ಸ್ವತಃ ಒಂದೊಂದು ಕಲೆಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಬೆಳಗಾವಿಯ ವಿದ್ಯಾರ್ಥಿನಿಯರು ಕೂಡ ಬಂದು ಸ್ವತಃ ಕಲೆಯನ್ನು ಕಲಿತು ತುಂಬ ಖುಷಿಯಿಂದ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದಿಷ್ಟು ಏನಾರು ಹೇಳ್ರಿ. ನೀವು ಹ್ಯಾಂಗೆ ಕಲ್ತ್ರಿ? ನಿಮಗೆ ಎಷ್ಟು ದಿನಗಳಿಂದ ಇದೆ? मराठी सांग चालतं. हिंदी में बोलो. तू कुठं शिकलीस काय विचारायला? मराठीत सांग चालतं. कितना दिवस झाले निಮ್ಗೆ ಹಂಗೆ ಕಲೆ ಬಂದು? एक तू कसं शिकलीस विचारायला त्याने. 6 महिन्यासाठी खानापूरमध्ये CVP म्हणून कॉलेज आहे, तिकडे शिकायला होतो आम्ही. आणि आता पॉटरीमध्ये मिनिएचर्स आणि मोठे पॉट्स, गणपती हे सगळं आम्हाला शिकवलं. ಇವರು ಕಲೀಲಿಕ್ಕೆ ಬಂದ ವಿದ್ಯಾರ್ಥಿಗಳು. ನೀವು ಒಂದಿಷ್ಟು ಏನು ಹೇಳ್ರಿ, ಇದು ಹೆಂಗೆ ಏನು ಅನಿಸುತ್ತೆ? ಹಿಂದಿ ಮರಾಠಿದಾಗ ಹೇಳ್ರಿ. ಅವರು ಟ್ರೈನರ್ ನಮ್ಮದು. आगे म्हणजे पॉटरीचं खूप मतलब इसका बहुत इम्पोर्टेंस है. अगर आप इसको करोगे तो इसमें बहुत इसमें भी सीखा है. इसमें आप ज्वेलरी भी बना सकते हो. मिट्टी की ज्वेलरी जो होती है ना, उसका हेल्थ पे भी बहुत अच्छा बेनिफिट है. ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಇದೊಂದು ಗ್ರಾಮೀಣ ಸೊಗಡು, ನಮ್ಮ ಒಂದು ಕೃಷಿ ಪ್ರಯತ್ನ, ನಮ್ಮ ಒಂದು ಮಣ್ಣಿನ ನೆಲದ ಶಕ್ತಿ. ಈ ಥರ ಬೇರೆ ಬೇರೆ ಆರ್ಟಿಕಲ್ಸು ಬರ್ತಾವೆ ನೋಡ್ರಿ. ಇಲ್ಲಿ ಎಷ್ಟೊಂದು ಚಂದ ಗಣೇಶ ಮೂರ್ತಿಗಳು ಮತ್ತು ಕೊಳ್ಳಿಗಳು ಮತ್ತು ದೇವರ ಆರತಿಗಳು ಇಲ್ಲಿ ನೋಡಲು ಒಂದೊಂದು ಉಪಕರಣಗಳು, ವಸ್ತುಗಳು ನೋಡಿದರೆ ಇಂಥ ಕಲೆಯನ್ನು ನಾವು ಯಾಕೆ ಕಲಿಬಾರದು, ಮಾಡಬಾರದು ಅಂತಕ್ಕಂಥ ಭಾವನೆ ಮೂಡುತ್ತದೆ. ಈ ಎಲ್ಲ ಮಳಿಗೆಯವರಿಗೂ ಮತ್ತು ಈ ಖಾದಿ ಉತ್ಸವ ಮಂಡಳಿಯವರಿಗೂ ತುಂಬ ಹೃದಯದ ಅಭಿನಂದನೆಗಳು. ಶ್ರೀಶೈಲ ಆಳೂರು, ಕೃಷಿ ಕಲ್ಯಾಣ ನಗರ, ಗೋಡಿಯಾಳ ಗ್ರಾಮ, ವಿಜಯಪುರ ಜಿಲ್ಲೆ. ನಮಸ್ಕಾರಗಳೊಂದಿಗೆ.